ರಾಜ್ಯದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ. ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹೆಚ್ಚಿನ ಮಾಹಿತಿ ಪ್ರತಿನಿತ್ಯ ಅಪ್ಡೇಟ್ ಬೇಕಾಗಿತ್ತು ಅಂತಂದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಸೊ ನಿನ್ನೆ ಲೇಟ್ ನೈಟ್ ಶಿಕ್ಷಣ ಇಲಾಖೆ ಸೊ ಅಂತಿಮವಾಗಿರ್ತಕ್ಕಂಥ ಡ್ರಾಫ್ಟ್ ಜೊತೆಗೆ ಸಿಲೆಬಸ್ ಆಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಪರೀಕ್ಷಾ ಪ್ಯಾಟರ್ನ್ ಅನ್ನ ಸೊ ಅನೌನ್ಸ್ಮೆಂಟ್ ಮಾಡಿದೆ. ಸ್ನೇಹಿತರೆ, ಬಹಳ ವಿಶೇಷತೆಯಿಂದ ಈ ಒಂದು ಪರೀಕ್ಷೆ ಕೂಡಿರ್ತದ. ಯಾಕಂದ್ರೆ ಜಿಪಿಟಿ, HSTR ಮತ್ತೆ PSTR ಮೂರು ಕೆಟಗರಿ ಏನದಾವಲ್ಲ, ಸೊ ಎಲ್ಲವೂ ಜಿಪಿಟಿ ಮಾದರಿಯಲ್ಲಿ ಬದಲಾವಣೆಗಳನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ಬಾರಿ ಬಹಳ ವಿಶೇಷವಾಗಿರ್ತದ. ನಿಜವಾಗ್ಲೂ ಏನಪ್ಪಾ ಅಂತಂದ್ರೆ ಒಬ್ಬ ಶಿಕ್ಷಕನ ಸಾಮರ್ಥ್ಯಗಳನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ಇದಾಗಿದೆ, ಈ ಒಂದು ಪರೀಕ್ಷಾ ಪ್ಯಾಟರ್ನ್ ಆಗಿದೆ. ಸ್ನೇಹಿತರೆ, ಆ 1ರಿಂದ 5ನೇ ತರಗತಿ ಶಿಕ್ಷಕರು PSTR ಮಾದರಿ, PSTR ಯಾರಿದ್ರಲ್ಲ ಸೊ ಅವರಿಗೆ ಒಂದು ಪರೀಕ್ಷಾ ಪ್ಯಾಟರ್ನ್ ಏನು, ಮುಖ್ಯವಾಗಿ ಸಾಮಾನ್ಯ ಪತ್ರಿಕೆ ಅಂತ ಬರುತ್ತೆ, ಪತ್ರಿಕಾ 1. ಸೊ ಪತ್ರಿಕಾ 1ರಲ್ಲಿ 150 ಅಂಕಗಳು ನಿಗದಿಯಾಗಿದ್ದು, ಸೊ ಇದರಲ್ಲಿ ಸಿಲೆಬಸ್ ಏನಿದೆ, ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಭಾಷೆ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ, ಇವು 150 ಅಂಕಗಳಿಗೆ ಸೊ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. OMR ಶೀಟ್ ಅಲ್ಲಿ ನಾವು ಆನ್ಸರ್ ಮಾಡ್ಬೇಕಾಗತ್ತೆ 150 ಅಂಕಗಳು. ಇನ್ನು ನೆಕ್ಸ್ಟ್ 2ನೇ ಪತ್ರಿಕೆ ಇರುತ್ತೆ. ಸೊ ನಿರ್ದಿಷ್ಟ ಪತ್ರಿಕೆ ವಸ್ತುನಿಷ್ಠ ಮಾದರಿ ಪ್ರಶ್ನೆ, ಎಷ್ಟು 50 ಅಂಕಗಳು. 100 ಅಂಕಗಳು ಏನಪ್ಪಾ ಅಂದ್ರೆ ಬರವಣಿಗೆಯಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ವಸ್ತುನಿಷ್ಠ ಮಾದರಿ ವಿಷಯ ವಸ್ತು ಏನು ಅಂತಂದ್ರೆ ಗಣಿತ, ಪರಿಸರ ಅಧ್ಯಯನ ಅಂದ್ರೆ EVS, ಸಮಾಜ ವಿಜ್ಞಾನ, ಇವು 50 ಅಂಕಗಳಿಗೆ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇನ್ನ ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ಇವು 100 ಮಾರ್ಕ್ಸ್ಗಳಿಗೆ ವಿವರಣಾತ್ಮಕ ಪರೀಕ್ಷೆನ ಬರಿಬೇಕಾಗತ್ತೆ. ನೋಡಿ ಇಲ್ಲಿ 1 to 5th ಬರೆಯೋರಿಗೆ ಗಣಿತ ಅಂತ ಕೊಟ್ಟಿದ್ದಾನೆ. ಸೊ ಗಣಿತದಲ್ಲಿ ಯಾವ ರೀತಿ ಬರವಣಿಗೆಯನ್ನ ಮಾಡಬೇಕು ಅಂದ್ರೆ ಲೆಕ್ಕಗಳನ್ನ ಯಾವ ರೀತಿ ಬಿಡಿಸ್ಬೇಕು, ಕಂಪ್ಲೀಟ್ ಆಗಿರ್ತಕ್ಕಂಥ ನಾಲೆಜ್ ಬೇಕಾಗತ್ತೆ ನಿಮ್ಗೆ. ಎಸ್, ನೆಕ್ಸ್ಟ್ ಪತ್ರಿಕೆ 3ಯಲ್ಲಿ ಭಾಷಾ ಪ್ರಾವೀಣ್ಯತೆ, ಲ್ಯಾಂಗ್ವೇಜ್ ಮೇಲೆ 50 ಅಂಕಗಳನ್ನ ಕೊಟ್ಟಿದ್ದಾನೆ. ಕನ್ನಡಕ್ಕೆ 50, ಇಂಗ್ಲಿಷ್ಗೆ 50. ಅಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಸಹಜವಾಗಿ ನಿಮ್ಮ ಭಾಷಾ ಸಾಮರ್ಥ್ಯಗಳನ್ನ, ಸ್ಪೆಲ್ಲಿಂಗ್ ಆಗಿರ್ಬೋದು, ಸರಿ ತಪ್ಪುಗಳನ್ನ ಗುರುತಿಸೋದಾಗಿರ್ಬೋದು, ಇವುಗಳನ್ನ ಏನಪ್ಪಾ ಅಂದ್ರೆ ಕೇಳ್ತಾನೆ. ಇವುಗಳ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಇದೆ. ನೆಕ್ಸ್ಟ್ ಈಗಾಗಲೇ ಒಂದು 100 ಸಾರಿ ನಿಮಗೆ ಒಂದು ಮಾತನ್ನ ನಾನು ಕೊಟ್ಟಿದ್ದೆ. ಯಾಕಂತಂದ್ರೆ PUC ಒಟ್ಟಾರೆ 50% ಮಾಡ್ಸ್ತೇನೆ ಅಂತ ಹೇಳಿ ಮಾತನ್ನು ಕೊಟ್ಟಿದ್ದೆ. ಆ ಪ್ರಕಾರವಾಗಿ ಸಾಕಷ್ಟು ಇಲಾಖೆಗೆ ಮನವಿ ಮಾಡಿಕೊಂಡಾಗ PUC ಯ ಒಟ್ಟಾರೆ ಅಂಕಗಳು 50% ಅಂತ ಹೇಳಿ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಇದನ್ನ 100 ಬಾರಿ ಹೇಳಿದೀನಿ ನಾನು, ಹೌದಾ, ಮಾಡಿಸ್ತೀನಿ ಅಂತ ಹೇಳಿ. ಹಾಗಾಗಿ PUC ಒಟ್ಟಾರೆ ಅಂಕಗಳು 50% ಇಲ್ಲಿ ನಿಗದಿ ಆಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಇಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ಈ ಒಂದು ವಿಧಾನದಿಂದ ಒಳಗಡೆ ಬರ್ತಾ ಇದ್ರಿ. ಸುಮಾರು ಜನಕ್ಕೆ ಏನಪ್ಪಾ ಅಂದ್ರೆ ಈಚ್ ಒನ್ ಸಬ್ಜೆಕ್ಟ್ ಇತ್ತು. ಈಚ್ ಒನ್ ಸಬ್ಜೆಕ್ಟ್ ಅಲ್ಲಿ ಒಂದು 45 ಅಂಕ ತೆಗೆದರೂ ಸಹಿತ ಎಲಿಜಿಬಿಲಿಟಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ PUC ಯಲ್ಲಿ ಒಟ್ಟಾರೆ 50% ಇತ್ತು. ಈ ರೀತಿ 400 ಅಂಕಗಳಿಗೆ ಸೊ PSTR ಪರೀಕ್ಷೆ ಈ ಬಾರಿ ನಡೆಯುತ್ತೆ, ಹೌದಾ. ಪರೀಕ್ಷಾ ಪ್ಯಾಟರ್ನು ಬಹಳ ಸ್ಪಷ್ಟವಾಗಿದೆ. ಸಿಲೆಬಸ್ ಸಹಿತ ಏನಪ್ಪಾ ಅಂದ್ರೆ ಅವರು ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಟೀಮ್ ರೆಡಿ ಆಗಿದೆ. ಯಾರಿಗೆಲ್ಲ ನಿಮಗೆ ಕ್ಲಾಸ್ಗಳು ಬೇಕಾಗಿತ್ತು ಅಂತಂದ್ರೆ ಸೊ ನಮ್ಮನ್ನು ಸಂಪರ್ಕಿಸಬಹುದು. ಬಹಳ ಕಡಿಮೆ ಪ್ರೈಸ್ ಅಲ್ಲಿ. ಸೊ ಹೊರಗಡೆ ಎಲ್ಲ ನಾವು ಕೊಡ್ತಕ್ಕಂಥ ಕ್ಲಾಸ್ಗಳಿಗೆ 10,000 ವರೆಗೂ ಏನಪ್ಪಾ ಅಂದ್ರೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನಾವು ಕೊಡ್ತಕ್ಕಂಥದ್ದು ಕೇವಲ 1,600 ರೂಪಾಯಿ. PSTR, GPT 2,000, HSTR 2,000. ಇಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಒಂದು ನೋಟ್ಸ್ ಅನ್ನ ಹೊರಗಡೆ ಪ್ರಿಂಟ್ ತಕ್ಕೊಂಡು ಓದ್ಬೋದು. ಆಮೇಲೆ ಟೆಸ್ಟ್ ಸಿರೀಸ್ಗಳು ಇರ್ತಾವ, ಮೆಂಟರ್ಶಿಪ್ ಇರುತ್ತೆ, ವಿಡಿಯೋಗಳು ಲೈವ್ ಮತ್ತು ರೆಕಾರ್ಡೆಡ್ ಎರಡೂ ಏನಪ್ಪಾ ಅಂದ್ರೆ ಮಾದರಿ ಇರುತ್ತೆ. ಅತ್ಯುತ್ತಮವಾಗಿರ್ತಕ್ಕಂಥ ತರಗತಿಗಳಿಗೆ ಸೊ ನೀವು ಎನ್ರೋಲ್ ಮಾಡ್ಕೋಬಹುದು. ಪ್ಲೇಸ್ಟೋರ್ಗೆ ಹೋದ್ರೆ ನಮ್ದು ಆ್ಯಪ್ ಸಿಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗೆ ಕಾಣ್ತಕ್ಕಂಥ ಒಂದು ನಂಬರ್ ಇದೆ, ಸಂಪರ್ಕ ಮಾಡಬಹುದು. ಸೊ ಇನ್ ಮುಂದೆ ಏನಪ್ಪಾ ಅಂದ್ರೆ ಚಾಲೆಂಜಿಂಗ್ ಆಗಿದೆ, ಬರವಣಿಗೆ ಪರೀಕ್ಷೆ ಇರುತ್ತೆ. ಹಾಗಾಗಿ ಸ್ವಲ್ಪ ಏನಪ್ಪಾ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡುವಂಥದ್ದು ಅದು ಆಗ್ಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಏನಾದರೂ ಸಮಸ್ಯೆ ಇದ್ರೂ ಸಹಿತ ಕಮೆಂಟ್ ಮಾಡೋದು